My precious children of God, I welcome all of you to this program, and I give you all happiness and joy, and may the Lord lay his hand upon you and encourage you with all his blessings. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಮತ್ತು ದೇವರು ನಿಮ್ಮ ಮೇಲೆ ತನ್ನ ಹಸ್ತವನ್ನಿರಿಸಿ ಆಶೀರ್ವದಿಸಲಿ ಎಂದು ಬೇಡುತ್ತೇನೆ. Today the great promise given to us is from Leviticus chapter 20 verse 24. ಈ ದಿನದ ಅದ್ಭುತವಾದ ವಾಗ್ದಾನ ವಚನವು ಯಾಜಕ ಕಾಂಡ 20:24ನೇ ವಚನದಲ್ಲಿದೆ. You will possess their land, I will give it to you as an inheritance. ನೀವು ಅವರ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಿರಿ, ಹಾಲು ಜೇನು ಹರಿಯುವಂತ ಆ ದೇಶವನ್ನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವೆನು ಎಂದು ನಾನು ಮಾತು ಕೊಟ್ಟೆನಲ್ಲವೇ? You may be in need of many blessings in this world. ಈ ಲೋಕದಲ್ಲಿ ನಿಮಗೆ ಅನೇಕ ಆಶೀರ್ವಾದಗಳ ಅಗತ್ಯವಿರಬಹುದು. Today the Lord promises to you, my child, you will possess all those blessings which you want. ಇಂದು ದೇವರು ನಿಮಗೆ ವಾಗ್ದಾನ ಮಾಡುತ್ತಿದ್ದಾನೆ, ನಿಮಗೆ ಬೇಕಾದದ್ದನ್ನೆಲ್ಲ ದೇವರು ನಿಮಗೆ ಸ್ವಾಧೀನ ಮಾಡುವನು ಎಂದು. I will give it to you as an inheritance. ನಿಮ್ಮ ಸ್ವಂತವಾಗುವಂತೆ ನಾನು ಅದನ್ನು ಕೊಡುವೆನು ಅನ್ನುತ್ತಾನೆ. How man of God Abraham received God's abundant blessings in his life. ದೇವ ಮನುಷ್ಯನಾದ ಅಬ್ರಹಾಮನು ಹೇಗೆ ದೇವರ ಹೇರಳವಾದ ಆಶೀರ್ವಾದವನ್ನು ಪಡೆದುಕೊಂಡನು? He sought God diligently. ಅವನು ಬಹಳ ಶ್ರದ್ಧೆಯಿಂದ ದೇವರನ್ನು ಹುಡುಕಿದನು. He sought him with all his heart. ತನ್ನ ಸಂಪೂರ್ಣ ಹೃದಯದಿಂದ ಆತನು ದೇವರನ್ನು ಹುಡುಕಿದನು. That's why the Lord blessed him abundantly. ಅದಕ್ಕಾಗಿಯೇ ದೇವರು ಹೇರಳವಾಗಿ ಆಶೀರ್ವದಿಸಿದನು. What is the promise given to Abraham? ಅಬ್ರಹಾಮನಿಗೆ ಕೊಡಲ್ಪಟ್ಟಂತಹ ವಾಗ್ದಾನ ಯಾವುದು? Abraham, I will give you and your descendants after you the land in which you are a stranger, all the land of Canaan as an everlasting possession, and I will be your God. ದೇವರು ಅಬ್ರಹಾಮನಿಗೆ ಹೇಳುತ್ತಾನೆ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ನಾನು ನಿಮಗೆ ದೇವರಾಗಿರುವೆನು ಎಂದು. The same God who blessed Abraham like this is ready to bless you even today, my precious children of God. ಅಬ್ರಹಾಮನನ್ನು ಹೀಗೆ ಆಶೀರ್ವದಿಸಿದ ದೇವರು ಇಂದು ನಿಮ್ಮನ್ನು ಕೂಡ ಆಶೀರ್ವದಿಸಲು ಸಿದ್ಧನಾಗಿದ್ದಾನೆ. Ephesians chapter 1 verse 11 also says like that. ಎಫೆಸ 1:11ನೇ ವಚನವು ಇದನ್ನೇ ಹೇಳುತ್ತದೆ. In him we were also chosen, having been predestined according to the plan of him who works out everything in conformity with the purpose of his will, in order that we who were the first to put our hope in Christ might be for the praise of his glory. ಕ್ರಿಸ್ತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. If God promises something to you through the word of God, ದೇವರ ವಾಕ್ಯದ ಮೂಲಕ ದೇವರು ಏನನ್ನಾದರೂ ವಾಗ್ದಾನ ಮಾಡಿರುವುದಾದರೆ God will fulfill it surely, my precious children of God. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ಖಂಡಿತವಾಗಿ ದೇವರು ಅದನ್ನು ಪೂರೈಸುವನು. Luke 10:27, ಲೂಕ 10:27, Mark 10:17, ಮಾರ್ಕ 10:17. all these verses also say the same thing. ಈ ಎಲ್ಲಾ ವಚನಗಳು ಇದನ್ನೇ ಹೇಳುತ್ತವೆ. You can receive the everlasting life. ನೀವು ನಿತ್ಯ ಜೀವವನ್ನು ಪಡೆಯಬಹುದು. God is ready to fulfill all your promises. ಖಂಡಿತವಾಗಿ ದೇವರು ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸುವನು. We have to claim it like Abraham. ಅಬ್ರಹಾಮನಂತೆ ನೀವು ಅದನ್ನು ಸ್ವೀಕರಿಸಬೇಕು. God who promised Abraham fulfilled it. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ದೇವರು ನೆರವೇರಿಸಿದನು. In the same way, God will fulfill all the promises given to you, my children of God, through the word of God. ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ನೀಡಿದ ಎಲ್ಲಾ ವಾಗ್ದಾನಗಳನ್ನು ದೇವರು ಖಂಡಿತವಾಗಿ ಪೂರೈಸುವನು. To read the word of God and claim all the promises. ದೇವರ ವಾಕ್ಯವನ್ನು ಓದುತ್ತಾ ಆ ವಾಗ್ದಾನಗಳನ್ನು ಸ್ವೀಕರಿಸಿರಿ. God will give you grace to possess all the blessings. ನೀವು ಎಲ್ಲಾ ವಾಗ್ದಾನಗಳನ್ನು ಹೊಂದಿಕೊಳ್ಳುವಂತೆ ದೇವರು ಕೃಪೆ ಮಾಡುವನು. Even now, let us pray and get all God's abundant blessings and the possessions which we want to get right now. ನಾವು ಸ್ವಾಧೀನ ಮಾಡಿಕೊಳ್ಳಬೇಕಾದ ವಿಷಯಗಳಿಗಾಗಿ, ಪಡೆಯಬೇಕಾದ ಆಶೀರ್ವಾದಗಳಿಗಾಗಿ ದೇವರಲ್ಲಿ ಬೇಡಿಕೊಳ್ಳುವ. Precious God,
Thank you, Lord, for all your blessings. ಅಮೂಲ್ಯವಾದ ದೇವರೇ, ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. Even now, Father, we commit all the blessings upon your children's life, O Father. ತಂದೆಯೇ, ನಿನ್ನ ಎಲ್ಲಾ ಆಶೀರ್ವಾದಗಳು ನಿನ್ನ ಮಕ್ಕಳಿಗೆ ದೊರಕಲಿ ಎಂದು ಬೇಡುತ್ತೇವೆ. They may be in need of health, ಆರೋಗ್ಯದ ಅಗತ್ಯವಿರಬಹುದು, or some possession. ಏನನ್ನಾದರೂ ಸ್ವಾಧೀನ ಮಾಡಿಕೊಳ್ಳಲಿರಬಹುದು. Maybe they are in need of health, Father. ಆರೋಗ್ಯದ ಅಗತ್ಯತೆ ಅವರಿಗಿರಬಹುದು. Supply all that need right now. ಈಗಲೇ ಎಲ್ಲಾ ಅಗತ್ಯವನ್ನು ಪೂರೈಸು ದೇವರೇ. Lay the mighty hand upon each and everyone who are crying unto thee. ನಿನ್ನಲ್ಲಿ ಮೊರೆ ಇಡುವ ಪ್ರತಿಯೊಬ್ಬರ ಮೇಲೆ ನಿನ್ನ ಘನವುಳ್ಳ ಹಸ್ತವನ್ನಿರಿಸು. Let them be blessed like Abraham. ಅವರು ಅಬ್ರಹಾಮನಂತೆ ಆಶೀರ್ವದಿಸಲ್ಪಡಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.